ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಖಂಡಿಸಿ ಅಭಿಯಾನ ನಡೆದಿದೆ. ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ನಡೆದಿದೆ. ಈಗ ಬಿಜೆಪಿ ನಾಯಕರಿಂದ ಧರ್ಮಸ್ಥಳದೊಂದಿಗೆ ನಾವು ಅನ್ನುವಂತಹ ಅಭಿಯಾನ, ವಿ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಈಗ ಕ್ಯಾಂಪೇನ್ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಸಾವಿರಾರು ಕಾರುಗಳಲ್ಲಿ ನಾಯಕರು ಧರ್ಮಸ್ಥಳದತ್ತ ತೆರಳುತ್ತಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗುವ ಮುನ್ನ ವಾಹನಕ್ಕೆ ಪೂಜೆಯನ್ನ ಸಲ್ಲಿಸಿ ಅಲ್ಲಿ ಪ್ರಯಾಣವನ್ನ ಆರಂಭಿಸ್ತಾ ಇರೋದು. ಧರ್ಮಸ್ಥಳ ಚಲೋ ಮಧ್ಯಾಹ್ನದಷ್ಟೊತ್ತಿಗೆ ಮಂಜುನಾಥನ ದರ್ಶನವನ್ನ ಮಾಡಲಿಕ್ಕಿದೆ ಈ ತಂಡ. 1000ಕ್ಕೂ ಹೆಚ್ಚು ವಾಹನಗಳಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆ ಹೋಗ್ತಾ ಇದ್ದಾರೆ. ನೋಡಿ, 1000ಕ್ಕೂ ಹೆಚ್ಚು ವಾಹನಗಳು. ಇವರೆಲ್ಲರ ಉದ್ದೇಶ, ನಾವು ಧರ್ಮಸ್ಥಳ ಕ್ಷೇತ್ರದ ಜೊತೆಗೆ ಇದ್ದೀವಿ. ಯಾರು ಕುತಂತ್ರಿಗಳು ಷಡ್ಯಂತ್ರವನ್ನ ಮಾಡಿ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೋ ಅಂತವರ ಬೇಳೆ ಬೇಯೋದಕ್ಕೆ ಬಿಡೋದಿಲ್ಲ. ನಮಗೆ ಗೊತ್ತಿದೆ ಅವರು ಕುತಂತ್ರ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಪರಮ ಪವಿತ್ರ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಎಡಪಂಥೀಯರ ಕಮ್ಯುನಿಸ್ಟರ ಕೈವಾಡ ಇದೆ. ಅವರಿಂದ ಈ ರೀತಿಯ ಕೆಲಸಗಳಾಗ್ತಾ ಇವೆ. ಇಂಥವರ ಈ ರೀತಿಯ ಕಾರ್ಯಕ್ಕೆ ನಾವು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವ ಪ್ರಶ್ನೆನೇ ಬರೋದಿಲ್ಲ. ಇವರ ಕುತಂತ್ರ, ಇವರ ಷಡ್ಯಂತ್ರ, ಇವರ ಉದ್ದೇಶ ಈಗ ಸ್ಪಷ್ಟವಾಗಿದೆ. ಹಿಂಗಾಗಿ ಇವರ ಈ ರೀತಿಯ ಒಂದು ಕೆಲಸ, ಈ ರೀತಿಯ ಒಂದು ಕೃತ್ಯ ಎಲ್ಲವೂ ಕೂಡ ಕೈಗೂಡುವುದಕ್ಕೆ ನಾವು ಬಿಡೋದಿಲ್ಲ. ಕ್ಷೇತ್ರದ ಜೊತೆಗೆ ನಾವಿದ್ದೇವೆ. ಕ್ಷೇತ್ರದ ಬಗ್ಗೆ ಯಾರೇ ಅಪಪ್ರಚಾರ ಮಾಡಿರೋ ಅಂತವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಧರ್ಮಸ್ಥಳ ಕ್ಷೇತ್ರದ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಒಂದು ಅಭಿಯಾನವನ್ನ ಇಟ್ಕೊಂಡು ಈಗ ಬಿಜೆಪಿಯ ಎಲ್ಲ ನಾಯಕರುಗಳು ಧರ್ಮಸ್ಥಳದತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. 1000ಕ್ಕೂ ಹೆಚ್ಚು ವಾಹನಗಳು, ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ 400ಕ್ಕೂ ಹೆಚ್ಚು ವಾಹನಗಳು ಧರ್ಮಸ್ಥಳಕ್ಕೆ ಪ್ರಯಾಣವನ್ನ ಬೆಳೆಸಿದೆ. ಶಾಸಕ ಎಸ್ಆರ್ ವಿಶ್ವನಾಥ್ ಪೂಜೆ ಮಾಡುವ ಮೂಲಕ ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಎಲ್ಲ ಕಡೆಯಿಂದ ಬಿಜೆಪಿ ನಾಯಕರು ಈಗ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಅಲ್ಲಿ ಒಂದ್ ಕಡೆ ಸೇರ್ತಾರೆ. ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ದರ್ಶನವನ್ನ ಮಾಡಿಕೊಡ್ತಾರೆ. ಬಹಳ ಅತ್ಯಂತ ಶಿಸ್ತುಬದ್ಧವಾಗಿ ಈ ಒಂದು ರ್ಯಾಲಿ ಏನು ನಾವು ಧರ್ಮಸ್ಥಳ ಚಲೋ ಹೋಗ್ತಾ ಇದೀವಿ, ಇದು ಯಶಸ್ವಿ ಆಗಬೇಕು ಅಂತ ಹೇಳಿ ಫ್ರಂಟ್ ಗಾಡಿ ಒಂದು ಹೋಗ್ತದೆ. 50 ಕಿಲೋಮೀಟರ್ ಮೇಂಟೈನ್ ಮಾಡ್ತೀವಿ ನಾವು. ಅದಾದ್ಮೇಲೆ ರಥ, ಅದಾದ್ಮೇಲೆ ನಮ್ಮ ವೆಹಿಕಲ್ ಇರ್ತವೆ. ಏನಿಲ್ಲ, ನಾವು ರ್ಯಾಲಿ ಹೋಗ್ತಾ ಇರೋದು ರೇಸ್ಗೋಸ್ಕರ ಅಲ್ಲ. ಮಧ್ಯದಲ್ಲಿ ಎಲ್ಲೂ ಕೂಡ ಒಂದು ಚೂರು ವ್ಯತ್ಯಾಸ ಆಗಬಾರ್ದು. ಆದ್ರೂ ಕೂಡ ನಾವು ನೋಡ ವೆಹಿಕಲ್ ಮುಂದೆ ಹೋಗ್ತಾನೆ, ಅವನ್ನೆಲ್ಲ ಸೈಡ್ಗೆ ಹಾಕ್ಸಿರಿ. ಅವ್ನ ಯಾರು ಕೂಡ ಮುಂದೆ ಹೋಗಬಾರ್ದು. ಒಂದು ವೆಹಿಕಲ್ ಮುಂದೆ ಹೋದ್ರೆ ವಾಪಸ್ ಕಳಿಸ್ತೀನಿ ನಾನು. ನೋಡ, ಅವ್ರು ರೋಡ್ ಜಾಮ್ ಮಾಡಬೇಡ್ರಿ. ನಾವಲ್ಲಿ ಹೇಳ್ತಾ ಇದೀವಿ, ನಮ್ಮ ಎದುರುಗಡೆನೆ ಬರ್ತಾರೆ ಇದೆಲ್ಲ ಕೂಡ. ನಮ್ಮ ಮುಖಂಡರು ಮಧ್ಯದಲ್ಲಿ ಸ್ವಲ್ಪ ದಯವಿಟ್ಟು ಅದೆಲ್ಲ ಮಾಡ್ರಿ. ಇಲ್ಲಿ ಎಲ್ಲ ವೆಹಿಕಲ್ ಒಂದರಿಂದ ಒಂದು ಹೋಗೋವರೆಗೂ ನಿಧಾನವಾಗಿ ಬರಲಿ. ಆಂಬುಲೆನ್ಸ್ ವ್ಯವಸ್ಥೆಗಳು ಕೂಡ ಮಾಡಿದ್ದೀವಿ. 2 ಆಂಬುಲೆನ್ಸ್ಗಳಿದೆ. ಯಾರಿಗಾದ್ರೂ ಗಾಡಿಗೆ ಪಂಚರ್, ಏನಾರ ಮೆಕ್ಯಾನಿಕ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅದು ಕೂಡ ಲಾಸ್ಟ್ ಅಲ್ಲಿ ವೆಹಿಕಲ್ ಇದೆ, ಅದು ಕೂಡ ಅವರು ಕೂಡ ನೋಡ್ಕೊಂತಾರೆ. ನಾವು ಇಲ್ಲಿಂದ ಈಗ ಬೆಳ್ಳೂರು ಕ್ರಾಸ್ ಹತ್ರ ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲಾ ಕಾರ್ಯಕರ್ತರು ತಿಂಡಿಗೆ ಬರಬೇಕು. ಎಲ್ಲಾ ವೆಹಿಕಲ್ ಎಡಗಡೆನೆ ನಿಲ್ಲಿಸಬೇಕು. ರೋಡ್ ಕ್ರಾಸ್ ಮಾಡ್ಬೇಕು ನಿಲ್ಸ್ಕೊಂಡು. ತಿರ್ಗಾ ವೆಹಿಕಲ್ ಒಳಗಡೆ ತಿನ್ನಿಸ್ಬೇಡ್ರಿ. ಅಲ್ಲಿ ಶೌಚಾಲಯದ ವ್ಯವಸ್ಥೆ ಇರ್ತದೆ. ಎಲ್ಲ ಕರ್ಕೊಂಡು 1 ಗಂಟೆ ಅಲ್ಲಿ ನಿಲ್ಸಿರ್ತೀವಿ ನಾವು. ಮತ್ತೆ ನಾವು 10 ಕಾಲಿಗೆ ಬೆಳ್ಳೂರಿಂದ ಹೊರಡ್ತೀವಿ. ಮಧ್ಯದಲ್ಲಿ ಒಂದ್ಸರಿ ಸಾಧ್ಯ ಆದ್ರೆ ಸಣ್ಣ ಪುಟ್ಟ ಕೆಲಸ ಏನಾಯ್ತು ಅಂದ್ರೆ ಮಧ್ಯದಲ್ಲಿ ನಿಲ್ಸ್ತೀವಿ. ಯಾರು ಕೂಡ ಲೈನಲ್ಲೇ ಇರಬೇಕು, ಓವರ್ಟೇಕ್ ಮಾಡಬಾರ್ದು. ಅದಾದ್ಮೇಲೆ 2:30 ಒಳಗಡೆ ನಾವು ಧರ್ಮಸ್ಥಳ ರೀಚ್ ಆಗ್ತೀವಿ. ರೀಚ್ ಆದ್ಮೇಲೆ ಅಲ್ಲಿ ನಿಮಗೆ ರೂಮ್ಗಳು ಅಲಾಟ್ ಮಾಡ್ತೀವಿ. ಅಲ್ಲಿ ರೂಮ್ಗಳನ್ನ ತಗೊಂಡು ಒಂದೊಂದು ರೂಮಲ್ಲಿ 3-4 ಜನ ಇರಬೇಕಾಗ್ತದೆ, ಅಡ್ಜಸ್ಟ್ ಮಾಡ್ಕೊಬೇಕು. ಡಾರ್ಮಿಟರಿಗಳು ಕೂಡ ಮಾಡಿದ್ವಿ, 10 ಜನ ಮಲ್ಕೊಳ್ಳೋಂಥದ್ದು. ಅಲ್ಲಿ ಹೋಗೋದು ನಾವು ಆರಾಮಾಗಿರೋದಕ್ಕಲ್ಲ. ಸೊ ಅದಾದ್ಮೇಲೆ ನಾವಲ್ಲಿ ಬಹಳ ಅತ್ಯಂತ ಶಿಸ್ತುಬದ್ಧವಾಗಿ ಈ ಒಂದು ರ್ಯಾಲಿ ಏನು ನಾವು ಧರ್ಮಸ್ಥಳ ಚಲೋ ಹೋಗ್ತಾ ಇದೀವಿ, ಇದು ಯಶಸ್ವಿ ಆಗಬೇಕು ಅಂತ ಹೇಳಿ ಫ್ರಂಟ್ ಗಾಡಿ ಒಂದು ಹೋಗ್ತದೆ. 50 ಕಿಲೋಮೀಟರ್ ಮೇಂಟೈನ್ ಮಾಡಿ. ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನ ಖಂಡಿಸಿ ಅಭಿಯಾನ ನಡೆದಿದೆ. ಶಾಸಕ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ನಡೆದಿದೆ. ಈಗ ಬಿಜೆಪಿ ನಾಯಕರಿಂದ ಧರ್ಮಸ್ಥಳದೊಂದಿಗೆ ನಾವು ಅನ್ನುವಂತಹ ಅಭಿಯಾನ, ವಿ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಈಗ ಕ್ಯಾಂಪೇನ್ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ
ಸಾವಿರಾರು ಕಾರುಗಳಲ್ಲಿ ನಾಯಕರು ಧರ್ಮಸ್ಥಳದತ್ತ ತೆರಳುತ್ತಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗುವ ಮುನ್ನ ವಾಹನಕ್ಕೆ ಪೂಜೆಯನ್ನ ಸಲ್ಲಿಸಿ ಅಲ್ಲಿ ಪ್ರಯಾಣವನ್ನ ಆರಂಭಿಸ್ತಾ ಇರೋದು. ಧರ್ಮಸ್ಥಳ ಚಲೋ ಮಧ್ಯಾಹ್ನದಷ್ಟೊತ್ತಿಗೆ ಮಂಜುನಾಥನ ದರ್ಶನವನ್ನ ಮಾಡಲಿಕ್ಕಿದೆ ಈ ತಂಡ. 1000ಕ್ಕೂ ಹೆಚ್ಚು ವಾಹನಗಳಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆ ಹೋಗ್ತಾ ಇದ್ದಾರೆ. ನೋಡಿ, 1000ಕ್ಕೂ ಹೆಚ್ಚು ವಾಹನಗಳು. ಇವರೆಲ್ಲರ ಉದ್ದೇಶ, ನಾವು ಧರ್ಮಸ್ಥಳ ಕ್ಷೇತ್ರದ ಜೊತೆಗೆ ಇದ್ದೀವಿ. ಯಾರು ಕುತಂತ್ರಿಗಳು ಷಡ್ಯಂತ್ರವನ್ನ ಮಾಡಿ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೋ ಅಂತವರ ಬೇಳೆ ಬೇಯೋದಕ್ಕೆ ಬಿಡೋದಿಲ್ಲ. ನಮಗೆ ಗೊತ್ತಿದೆ ಅವರು ಕುತಂತ್ರ ಮಾಡ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಪರಮ ಪವಿತ್ರ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಎಡಪಂಥೀಯರ ಕಮ್ಯುನಿಸ್ಟರ ಕೈವಾಡ ಇದೆ. ಅವರಿಂದ ಈ ರೀತಿಯ ಕೆಲಸಗಳಾಗ್ತಾ ಇವೆ. ಇಂಥವರ ಈ ರೀತಿಯ ಕಾರ್ಯಕ್ಕೆ ನಾವು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವ ಪ್ರಶ್ನೆನೇ ಬರೋದಿಲ್ಲ. ಇವರ ಕುತಂತ್ರ, ಇವರ ಷಡ್ಯಂತ್ರ, ಇವರ ಉದ್ದೇಶ ಈಗ ಸ್ಪಷ್ಟವಾಗಿದೆ. ಹಿಂಗಾಗಿ ಇವರ ಈ ರೀತಿಯ ಒಂದು ಕೆಲಸ, ಈ ರೀತಿಯ ಒಂದು ಕೃತ್ಯ ಎಲ್ಲವೂ ಕೂಡ ಕೈಗೂಡುವುದಕ್ಕೆ ನಾವು ಬಿಡೋದಿಲ್ಲ. ಕ್ಷೇತ್ರದ ಜೊತೆಗೆ ನಾವಿದ್ದೇವೆ. ಕ್ಷೇತ್ರದ ಬಗ್ಗೆ ಯಾರೇ ಅಪಪ್ರಚಾರ ಮಾಡಿರೋ ಅಂತವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಧರ್ಮಸ್ಥಳ ಕ್ಷೇತ್ರದ ಜೊತೆಗೆ ನಾವಿದ್ದೀವಿ ಅನ್ನುವಂತಹ ಒಂದು ಅಭಿಯಾನವನ್ನ ಇಟ್ಕೊಂಡು ಈಗ ಬಿಜೆಪಿಯ ಎಲ್ಲ ನಾಯಕರುಗಳು ಧರ್ಮಸ್ಥಳದತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. 1000ಕ್ಕೂ ಹೆಚ್ಚು ವಾಹನಗಳು ಶಾಸಕ SR ವಿಶ್ವನಾಥ್ ನೇತೃತ್ವದಲ್ಲಿ 400ಕ್ಕೂ ಹೆಚ್ಚು ವಾಹನಗಳು ಧರ್ಮಸ್ಥಳಕ್ಕೆ ಪ್ರಯಾಣವನ್ನ ಬೆಳೆಸಿವೆ. ಶಾಸಕ SR ವಿಶ್ವನಾಥ್ ಪೂಜೆ ಮಾಡುವ ಮೂಲಕ ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಎಲ್ಲ ಕಡೆಯಿಂದ ಬಿಜೆಪಿ ನಾಯಕರು ಈಗ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಅಲ್ಲಿ ಒಂದ್ ಕಡೆ ಸೇರ್ತಾರೆ. ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ದರ್ಶನವನ್ನ ಮಾಡಿಕೊಡ್ತಾರೆ. ಬಹಳ ಅತ್ಯಂತ ಶಿಸ್ತುಬದ್ಧವಾಗಿ ಈ ಒಂದು ರ್ಯಾಲಿ ಏನು ನಾವು ಧರ್ಮಸ್ಥಳ ಚಲೋ ಹೋಗ್ತಾ ಇದೀವಿ, ಇದು ಯಶಸ್ವಿ ಆಗಬೇಕು ಅಂತ ಹೇಳಿ ಫ್ರಂಟ್ ಗಾಡಿ ಒಂದು ಹೋಗ್ತದೆ. 50 ಕಿಲೋಮೀಟರ್ ಮೇಂಟೈನ್ ಮಾಡ್ತೀವಿ ನಾವು. ಅದಾದ್ಮೇಲೆ ರಥ, ಅದಾದ್ಮೇಲೆ ನಮ್ಮ ವೆಹಿಕಲ್ ಇರ್ತವೆ. ಏನಿಲ್ಲ, ನಾವು ರ್ಯಾಲಿ ಹೋಗ್ತಾ ಇರೋದು ರೇಸ್ಗೋಸ್ಕರ ಅಲ್ಲ. ಮಧ್ಯದಲ್ಲಿ ಎಲ್ಲೂ ಕೂಡ ಒಂದು ಚೂರು ವ್ಯತ್ಯಾಸ ಆಗಬಾರ್ದು. ಆದ್ರೂ ಕೂಡ ನಾವು ನೋಡ ಆ ವೆಹಿಕಲ್ ಮುಂದೆ ಹೋಗ್ತಾನೆ, ಅವನ್ನೆಲ್ಲ ಸೈಡ್ಗೆ ಹಾಕ್ಸಿರಿ. ಅವ್ರು ಯಾರು ಕೂಡ ಮುಂದೆ ಹೋಗ್ಬಾರ್ದು. ಒಂದು ವೆಹಿಕಲ್ ಮುಂದೆ ಹೋದ್ರೆ ವಾಪಸ್ ಕಳಿಸ್ತೀನಿ ನಾನು. ನೋಡಿ, ಅವ್ರು ರೋಡ್ ಜಾಮ್ ಮಾಡಬೇಡ್ರಿ. ನಾವಲ್ಲಿ ಹೇಳ್ತಾ ಇದೀವಿ, ನನ್ನ ಎದುರುಗಡೆನೆ ಬರ್ತಾರೆ ಇದೆಲ್ಲ ಕೂಡ. ನಮ್ಮ ಮುಖಂಡರು ಮಧ್ಯದಲ್ಲಿ ಸ್ವಲ್ಪ ದಯವಿಟ್ಟು ಅದೆಲ್ಲ ಮಾಡ್ರಿ. ಇಲ್ಲಿ ಎಲ್ಲಾ ವೆಹಿಕಲ್ ಒಂದರಿಂದ ಒಂದು ಹೋಗೋವರೆಗೂ ನಿಧಾನವಾಗಿ ಬರಲಿ. ಆಂಬುಲೆನ್ಸ್ ವ್ಯವಸ್ಥೆಗಳು ಕೂಡ ಮಾಡಿದ್ದೀವಿ. 2 ಆಂಬುಲೆನ್ಸ್ಗಳಿದೆ. ಯಾರಿಗಾದ್ರೂ ಗಾಡಿಗೆ ಪಂಚರ್, ಏನಾರ ಮೆಕ್ಯಾನಿಕ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅದು ಕೂಡ ಲಾಸ್ಟ್ ಅಲ್ಲಿ ವೆಹಿಕಲ್ ಇದೆ. ಅದು